ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಮಿಯ ದಿನ ಯಾವ ರೀತಿ ಮನೆಯಲ್ಲಿ ಗುರುಗಳ ಪೂಜೆಯನ್ನು ಸರಳವಾಗಿ ಮಾಡಬೇಕು ಅನ್ನೋಂಥ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆ ಸಮಯನ ತಿಳಿಸಿದ್ದೆ. ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇದ್ದೀನಿ. ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ. ಇದೇ 2026 ಜುಲೈ 28ನೇ ತಾರೀಕು ಸಂಜೆ 6:20 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮರುದಿನ ಜುಲೈ 29ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ದಿನ ಬೆಳಗ್ಗೆ 7:30 9 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಹಾಗೆ ಬೆಳಗ್ಗೆ 10:30 12 ಗಂಟೆ ತನಕ ಗುಳಿಕ ಕಾಲ ಇರುತ್ತೆ. ಮಧ್ಯಾಹ್ನ 12:30 2 ಗಂಟೆ ತನಕ ರಾಹುಕಾಲ ಇರುತ್ತೆ. ಈ ಸಮಯಗಳನ್ನು ಹೊರತುಪಡಿಸಿ ನೀವು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:20 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ 4:20 5 ಗಂಟೆ ತನಕ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಆಗಲಿಲ್ಲ ಅಂದರೆ, ಅಥವಾ ನೀವು ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅನ್ನೋದಾದರೆ, ಬೆಳಗ್ಗೆ 5:20 7 ಗಂಟೆ ತನಕ, ಬೆಳಗ್ಗೆ 7 ಗಂಟೆ ತನಕ ಕೂಡ ಪೂಜೆ ಮಾಡಬಹುದು. ತುಂಬ ಚೆನ್ನಾಗಿದೆ ಈ ಸಮಯ ಕೂಡ. ಕೆಲವೊಂದು ಸಲ ರಾಹುಕಾಲ ಇರಲಿ, ಯಮಗಂಡ ಕಾಲ ಇರಲಿ, ಅಥವಾ ಅಭಿಜಿತ್ ಮುಹೂರ್ತ ಇರಲಿ, ಈ ಸಮಯದಲ್ಲೇ ಅಮೃತ ಗಳಿಗೆ ಕೂಡ ಇರುತ್ತೆ. ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ 8:40 10:20 ತನಕ ಅಮೃತ ಗಳಿಗೆ ಇರುತ್ತೆ. ಈ ಸಮಯದಲ್ಲಿ ಯಮಗಂಡ ಕಾಲನೂ ಇರುತ್ತೆ, ಮತ್ತು ಅದು ಮುಗಿದು ಹಾಗೆ ಗುಳಿಕ ಕಾಲ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೆಳಗ್ಗೆ 7:30 9 ಗಂಟೆ ತನಕ ಯಮಗಂಡ ಕಾಲ ಇರುತ್ತೆ. ಆ ಸಮಯದಲ್ಲೇ 8:30 10:20 ತನಕ ಅಮೃತ ಗಳಿಗೆ ಇರುತ್ತೆ. ಹಾಗಾಗಿ ನೀವು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ 1 ಗಂಟೆಯ ಅವಧಿಯಲ್ಲಿ ಕೂಡ ಈ ಪೂಜೆಗಳನ್ನು ಮಾಡ್ಕೋಬಹುದು. ಆಗ ನಿಮಗೆ ಅಮೃತ ಗಳಿಗೆ ಕೂಡ ಸಿಗುತ್ತೆ. ಇನ್ನು ಈ ಎರಡೂ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತನೋರು ಸಂಜೆ 5:30 7:30 ತನಕ ಗೋಧೂಳಿ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು. ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮನೆಯಲ್ಲಿ ಸಿಂಪಲ್ ಆಗಿ ಪ್ರತಿ ತಿಂಗಳು ಮಾಡ್ತಾ ಇರೋವಂಥವ್ರು ಬೆಳಗ್ಗೆ 9 ಗಂಟೆ ನಂತರ ಮಾಡಬಹುದು. ತುಂಬಾ ಒಳ್ಳೆ ಸಮಯ. ನೀವು ಪೂಜೆ ಶುರು ಮಾಡೋದು ಒಳ್ಳೆ ಸಮಯದಲ್ಲಿ ಮಾಡಿ. ಪೂಜೆ ಎಷ್ಟೊತ್ತಿಗೆ ಬೇಕಾದರೂ ಮುಗಿಲಿ. ಅಥವಾ ಮನೇಲಿ ಮಾಡಲ್ಲ ಅನ್ನೋರು ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ, ಅಲ್ಲಿ ಕೂಡ ನೀವು ಭಾಗವಹಿಸ್ಬೋದು, ಪೂಜೆನ ನೋಡಬಹುದು, ಪ್ರಸಾದನ ಸ್ವೀಕರಿಸಬಹುದು. ಇನ್ನು ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪೂಜೆ, ಶಿವನ ಪೂಜೆ, ಹಾಗೆ ಗುರುಗಳ ಪೂಜೆ ತುಂಬಾ ಮುಖ್ಯ. ಈ ದಿನದ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಅಕ್ಷತೆ, ತುಪ್ಪದ ದೀಪಗಳು, ನೈವೇದ್ಯಕ್ಕೆ ಕಡಲೆಕಾಳು ಹುಸ್ಲಿ ಅಥವಾ ಕಡಲೆಬೇಳೆಯಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥಗಳು, ಹಳದಿ ಅಥವಾ ಬಿಳಿ ಬಣ್ಣದ ಹೂಗಳು, ಅಕ್ಷತೆ, ಈ ರೀತಿ ಪೂಜೆ ಸಾಮಗ್ರಿಗಳನ್ನ ಸಿದ್ಧ ಮಾಡ್ಕೊಳ್ಳಿ. ನೀವು ಕೂಡ ಅಷ್ಟೇ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ. ಮನೆ ಒರೆಸುವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಗೋಮೂತ್ರನ ಹಾಕಿ ಮನೆಯನ್ನು ನೀಟಾಗಿ ಒರೆಸ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಹಳದಿ ಬಣ್ಣದ ಮಡಿ ವಸ್ತ್ರಗಳನ್ನು ಹಾಕೋಬೇಕು. ಅಂದರೆ ಒಗೆದಿರೋ ಅಂಥ ಮಡಿ ಬಟ್ಟೆಗಳನ್ನು ಹಾಕೋಬೇಕು. ಡ್ರೆಸ್ ಆಗಲಿ, ಸೀರೆ ಆಗಲಿ, ಹಳದಿ ಬಣ್ಣದ ಬಟ್ಟೆನ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಈ ದಿನ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಪೂಜೆಗೆ ಯಥಾಶಕ್ತಿ ಸಿದ್ಧತೆ ಮಾಡ್ಕೊಳ್ಳಿ. ತುಂಬಾ ಸರಳವಾದ ಪೂಜಾ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಆಧ್ಯಾತ್ಮಿಕ ಗುರುಗಳನ್ನು ಈ ದಿನ ಸ್ಮರಣೆ ಮಾಡೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ನೀವು ಯಾವುದೇ ಗುರುಗಳ ಫೋಟೋ ವಿಗ್ರಹ ಇಟ್ಕೊಂಡಿಲ್ಲ ಅಂದರೆ ಶಿವಲಿಂಗ ಅಥವಾ ಕೃಷ್ಣ ಅಥವಾ ನಾರಾಯಣನ ವಿಗ್ರಹ ಇದ್ದರೂ ಕೂಡ ತುಂಬಾ ಒಳ್ಳೆಯದು. ಗಣೇಶನಂತೂ ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡೇ ಇರ್ತೀರ. ಹಾಗಾಗಿ ಲಕ್ಷ್ಮೀನಾರಾಯಣ, ಶಿವಲಿಂಗ, ಗಣೇಶನ ವಿಗ್ರಹ ಅಥವಾ ಸಾಯಿಬಾಬಾನ ವಿಗ್ರಹ, ಮತ್ತು ರಾಯರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಈ ಥರದ್ದೆಲ್ಲ ನಿಮ್ಮ ಮನೇಲಿ ಇಟ್ಕೊಂಡಿದ್ರೆ ಎಲ್ಲವನ್ನು ಕೂಡ ಸೇರಿಸಿ ಈ ದಿನ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು. ಅಭಿಷೇಕ ಆದಮೇಲೆ ಶುದ್ಧವಾದ ನೀರಿಂದ ಎಲ್ಲ ವಿಗ್ರಹಗಳನ್ನ ಕೂಡ ತೊಳೆದು ಗಂಧದ ಲೇಪನ ಮಾಡಿ, ಅಂದರೆ ಶ್ರೀಗಂಧದ ಲೇಪನ, ಗಂಧನ ತೇದು ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಡಿ. ಗುರುಗಳ ಮೂರ್ತಿಗಳಿಗೆ ಗಂಧ ಒಂದೇ ಸಾಕು. ಹಾಗಾಗಿ ಈ ರೀತಿ ಗಂಧ ಲೇಪನ ಮಾಡಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ. ಹಳದಿ ವಸ್ತ್ರ ಇದ್ದರೆ ಅದ್ರ ಮೇಲೆ ಇಡ್ಬೋದು, ಇಲ್ಲ ಅಂದರೆ ಪ್ಲೇಟು ಅಥವಾ ಮಣೆ ಮೇಲೆ ವಿಗ್ರಹಗಳನ್ನೆಲ್ಲ ಜೋಡಿಸ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಗಣೇಶನಿಗೆ ಗರಿಕೆ ಹೂಗಳನ್ನೆಲ್ಲ ಇಟ್ಟು
ಯಥಾಶಕ್ತಿ ಪೂಜೆನ ಪ್ರಾರಂಭ ಮಾಡಿ. ಇನ್ನು ಪೂಜೆ ಶುರು ಮಾಡುವಾಗ ಹೊರಗಡೆ ತುಳಸಿ ಗಿಡದ ಹತ್ರ ದೀಪ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ಸಂಜೆ ಕೂಡ ಹೊಸ್ಲ ಹತ್ರನೂ ನೀವು ದೀಪ ಹಚ್ಚಬೇಕು. ಯಾಕಂದರೆ ಇವತ್ತು ಹುಣ್ಣಿಮೆ ದಿನ ಪೂರ್ತಿ ಇರುತ್ತೆ. ಹಾಗಾಗಿ ಹೊಸ್ಲ ಹತ್ರ ಕೂಡ ದೀಪಗಳನ್ನ ಹಚ್ಚಿ ತುಂಬ ಒಳ್ಳೆಯದು. ಈಗಾಗಲೇ ಆಷಾಢ ಶುಕ್ರವಾರದಲ್ಲಿ ಪ್ರತಿಯೊಬ್ಬರು ಕೂಡ ಮುಸ್ಸಂಜೆಯಲ್ಲಿ ಹೊಸ್ಲ ಹತ್ರ ದೀಪ ಹಚ್ತಾ ಇದ್ದೀರಲ್ವ, ಅದೇ ರೀತಿ ಹುಣ್ಣಿಮೆ ದಿನನೂ ಕೂಡ ಸಂಜೆ ಹೊಸ್ಲಿನ ಹತ್ರ ದೀಪ ಹಚ್ಚಿ. ಹಾಗೆ ಈ ದಿನ ನೀವೇನಾದರೂ ಮನೆಗೆ ತರಬೇಕು ಅಂತ ಇದ್ದರೆ ಈ ರೀತಿ ದಕ್ಷಿಣಾಮೂರ್ತಿಗಳ ಫೋಟೋನ ಮನೆಗೆ ತೊಗೊಂಡು ಬನ್ನಿ. ಪ್ರತಿಯೊಬ್ಬರು ಕೂಡ ಮನೇಲಿ ಇಟ್ಕೋಬೋದು. ಮಕ್ಕಳ ಸ್ಟಡಿ ರೂಮ್ ಆಗಿರಬಹುದು, ನಿಮ್ಮ ಲಿವಿಂಗ್ ಏರಿಯಾ ಅಂದರೆ ಹಾಲು, ಪೂಜಾ ರೂಮ್, ಎಲ್ಲಿ ಬೇಕಾದರೂ ಈ ಫೋಟೋನ ಇಟ್ಕೋಬಹುದು. ತುಂಬ ಒಳ್ಳೆಯದು. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ದಕ್ಷಿಣಾಮೂರ್ತಿಗಳು ಅಂದರೆ ಶಿವನ ಒಂದು ರೂಪನೇ ದಕ್ಷಿಣಾಮೂರ್ತಿಗಳಾಗಿ ಅವತಾರ ಎತ್ತಿರೋದು. ಹಾಗಾಗಿ ಜ್ಞಾನದ ಭಂಡಾರ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಮ ಮನೆ ಏನಾದರೂ ಉತ್ತರದ ಬಾಗಿಲಾಗಿದ್ದರೆ, ಮೇನ್ ಡೋರ್ ಉತ್ತರದ ಕಡೆ ಇದ್ದರೆ ಆ ಬಾಗಿಲಿನ ಒಳಭಾಗದಲ್ಲಿ ಮೇಲ್ಗಡೆ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು. ಹೊರಗಡೆ ಹೋಗುವಾಗ ಬರುವಾಗ ಗುರುಗಳ ಶ್ರೀರಕ್ಷೆ ಇರುತ್ತೆ. ಪೂಜಾ ರೂಮಲ್ಲಿ ಇಡೋದಾದರೂ ಕೂಡ ಅಷ್ಟೇ ಉತ್ತರದ ಗೋಡೆ ಕಡೆ ದಕ್ಷಿಣಾಭಿಮುಖವಾಗಿ ಈ ಫೋಟೋನ ಇಟ್ಕೋಬೇಕು. ಈಗ ನೀವು ಈ ಕ್ಲಿಪ್ಪಿಂಗ್ಸಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ರೀತಿ ಇಟ್ಟಿದ್ದೀನಿ ಅನ್ನೋದು ಕೂಡ ತೋರಿಸಿದ್ದೀನಿ. ಹಾಗೆ ದಕ್ಷಿಣಾಮೂರ್ತಿಗಳ ಮಂತ್ರ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಈ ದಿನ ನೀವು ಈ ಮಂತ್ರನ 108 ಸಲ ಹೇಳಿ. ನಿಮ್ಮ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅವ್ರ ಕೈಲೂ ಕೂಡ 12 ಸಲ ಈ ಒಂದು ಮಂತ್ರನ ಹೇಳಿಸಿ. 2 ಮಂತ್ರನ ಕೊಟ್ಟಿದ್ದೀನಿ. ನಿಮಗೆ ಸುಲಭವಾಗಿ ಯಾವುದು ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೋ ಆ ಮಂತ್ರಗಳನ್ನ ನೀವು ಹೇಳ್ಕೊಬೋದು. ನಾನು ಕೂಡ ಪುಟಾಣಿದು ಬೆಳ್ಳಿಯ ಸಾಯಿಬಾಬನ ವಿಗ್ರಹನೂ ಇಟ್ಕೊಂಡಿದ್ದೀನಿ ಮತ್ತು ದಕ್ಷಿಣಾಮೂರ್ತಿಗಳ ಫೋಟೋನು ಇಟ್ಕೊಂಡಿದ್ದೀನಿ. ಸಾಯಿಬಾಬಾ ವಿಗ್ರಹವನ್ನು ಈ ರೀತಿ ಹಳದಿ ವಸ್ತ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇನ್ನು ದಕ್ಷಿಣಾಮೂರ್ತಿಗಳ ಫೋಟೋವನ್ನು ಉತ್ತರದ ಕಡೆ ಇಟ್ಟು ದಕ್ಷಿಣಾಭಿಮುಖವಾಗಿ ಆ ಫೋಟೋನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅಭಿಷೇಕ ಅಲಂಕಾರ ಎಲ್ಲ ಆದಮೇಲೆ ದೀಪಗಳನ್ನು ಹಚ್ಚಿ ನೈವೇದ್ಯನೂ ಕೂಡ ಜೋಡಿಸ್ಕೊಳ್ಳಿ. ಈ ದಿನ ಕಡಲೆಕಾಳು ಉಸ್ಲಿ ಅಥವಾ ಕಡಲೆಬೇಳೆಯಿಂದ ಯಾವುದೇ ಸಿಹಿ ಪದಾರ್ಥಗಳನ್ನು ಮಾಡ್ಬೋದು. ಹಯಗ್ರೀವ ಅಂತ ಹೇಳ್ತಾರೆ ನೋಡಿ, ಕಡಲೆಬೇಳೆ ಪಾಯಸ, ಅದನ್ನು ಕೂಡ ಮಾಡಬಹುದು. ಇನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ವ್ರತಗಳನ್ನು ಮಾಡೋ ಅಂಥವ್ರು ಸಜ್ಜಿಗೆಯನ್ನು ಮಾಡಿಡಬಹುದು. ಕಡಲೆಕಾಳು ಉಸ್ಲಿ, ಸಜ್ಜಿಗೆ ಎರಡನ್ನೂ ಕೂಡ ಈ ದಿನ ನೈವೇದ್ಯಕ್ಕೆ ಇಡಬಹುದು. ಗಣೇಶನ ಮಂತ್ರನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಿ. ಸ್ನೇಹಿತರೆ, ಒಂದು ವಿಚಾರ ತಿಳ್ಕೊಳ್ಳಿ. ನಾವು ಗುರುಗಳು ಅಂದ ತಕ್ಷಣ ಸಾಯಿಬಾಬಾ ಆಗಿರಬಹುದು ಅಥವಾ ರಾಯರಾಗಿರಬಹುದು, ಇನ್ನು ಗುರು ಸ್ಥಾನದಲ್ಲಿ ಇರೋವಂಥ ಮಹರ್ಷಿಗಳು ಅಂದರೆ ಸಪ್ತ ಋಷಿಗಳನ್ನು ಸ್ಮರಣೆ ಮಾಡುವಂಥದ್ದು ಈ ರೀತಿ ಅಂದ್ಕೊಳ್ತೀವಿ. ಗುರುಗಳು ಅಂತ ಅಂದಿದ ತಕ್ಷಣ ಒಂದು ನಮಗೆ ವಿದ್ಯೆ ಕಲಿಸುವಂಥವ್ರಾಗಿರಬಹುದು, ಇನ್ನೊಂದು ಗುರುಗ್ರಹದ ಅಧಿಪತಿಯಾಗಿರ್ತಾರೆ. ಓದುವಂಥ ಮಕ್ಕಳಿಗೆ ಒಂದು ಗುರುಗಳ ಆಶೀರ್ವಾದ ಇರಬೇಕು, ಗುರುಬಲ ಇರಬೇಕು ಅಂದಾಗ ಅರಳಿ ಮರದ ಪೂಜೆ ಮಾಡುವಂಥದ್ದು, ಗಣಪತಿನ ಪೂಜೆ ಮಾಡುವಂಥದ್ದು, ಒಂದು ಒಳ್ಳೆ ಜ್ಞಾನಕ್ಕೋಸ್ಕರ, ವಿದ್ಯೆ ಅಭಿವೃದ್ಧಿ ಆಗೋದಕ್ಕೋಸ್ಕರ ಸರಸ್ವತಿ ಮಂತ್ರ ಹೇಳುವಂಥದ್ದು, ಹಯಗ್ರೀವ ಸ್ವಾಮಿಯ ಮಂತ್ರ ಹೇಳುವಂಥದ್ದು, ಈ ರೀತಿ ಓದೋ ಮಕ್ಕಳಿಗೆ ಒಂದು ಗುರುಬಲಕ್ಕಾಗಿ, ಗುರುಗ್ರಹದ ಒಂದು ಆಶೀರ್ವಾದಕ್ಕಾಗಿ ಈ ರೀತಿ ಮಂತ್ರ ಪೂಜೆಗಳನ್ನು ಮಾಡಿಸುವಂಥದ್ದು. ಅದೇ ರೀತಿ ಒಂದು ದೊಡ್ಡವರಾದಮೇಲೆ ಅಂದರೆ ಒಂದು ಮದುವೆ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಒಂದು ತುಂಬ ನಷ್ಟ ಆಗ್ತಾ ಇದೆ, ಯಾವುದೇ ಕೆಲಸದಲ್ಲೂ ಏಳಿಗೆ ಆಗ್ತಾ ಇಲ್ಲ, ಗುರುಬಲನೇ ಇಲ್ಲ ಅಂತ ಅಂದಾಗ ನವಗ್ರಹಗಳಲ್ಲಿ ಗುರುಗಳ ಮಂತ್ರ ಹೇಳೋವಂಥದ್ದು, ನವಗ್ರಹಗಳ ಪೂಜೆ ಮಾಡುವಂಥದ್ದು, ಅರಳಿ ಮರ, ಅತ್ತಿ ಮರ ಅಂದರೆ ಔದುಂಬರ ಮರ ಅಂತ ಹೇಳ್ತಾರಲ್ಲ, ಈ ಥರ ಈ ಒಂದು ಮರಗಳನ್ನು ಪೂಜೆ ಮಾಡುವಂಥದ್ದು. ಅದರ ಜೊತೆಗೆ ಆಂಜನೇಯ ಸ್ವಾಮಿ, ಗಣೇಶ ಮತ್ತು ಕೃಷ್ಣ ಅಂದರೆ ಯಾವುದೇ ವಿಷ್ಣುವಿನ ರೂಪ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ಮತ್ತು ವಿಷ್ಣು, ನಾರಾಯಣ, ವೆಂಕಟೇಶ್ವರ, ಹೀಗೆ ಕೃಷ್ಣನನ್ನು ಕೂಡ ಜಗದ್ಗುರು ಅಂತಲೇ ಹೇಳೋದು. ಗಣೇಶನನ್ನು ಕೂಡ ಅಷ್ಟೇ, ಮತ್ತು ಆಂಜನೇಯ ಸ್ವಾಮಿನೂ ಅಷ್ಟೇ. ಆಂಜನೇಯ ಸ್ವಾಮಿ ಸ್ವತಃ ಸೂರ್ಯದೇವನ ಶಿಷ್ಯ, ಅಂದರೆ ಸೂರ್ಯದೇವನ ಹತ್ರನೇ ಅವರು ವಿದ್ಯೆಗಳನ್ನು ಕಲ್ತಿರುವಂಥದ್ದು. ಹೀಗೆ ಗುರುಬಲಕ್ಕೋಸ್ಕರ ಈ ದೇವರುಗಳನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡೋದು, ಅರ್ಘ್ಯ ಕೊಡೋದು, ಈ ರೀತಿ ಮಾಡೋದ್ರಿಂದನೂ ಕೂಡ ಜಾತಕದಲ್ಲಿ ಇರುವಂಥ ಗುರು ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ, ಗುರುವಿನ ಬಲ ಸಿಗತ್ತೆ. ಈಗ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವೀವರ್ಸ್ ಒಬ್ಬರು ಈ ಪ್ರಶ್ನೆ ಕೇಳಿದರು, ಗುರುಬಲಕ್ಕೋಸ್ಕರ ನಾವು ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತ. ಗುರುಗಳು ಅಂದರೆ ಇವರೆಲ್ಲರೂ ಕೂಡ ಸೇರಿಕೊಳ್ತಾರೆ. ಅಂದರೆ ಯಾವ್ಯಾವ ಸಮಸ್ಯೆ, ಯಾವ ರೀತಿ ದೋಷ ಇದೆ, ಅದರ ಮೇಲೆ ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ಮಂತ್ರಗಳು ಹೇಳಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಈ ದಿನ ತಪ್ಪದೆ ಗಣೇಶನ ಮಂತ್ರ, ಹನುಮಾನ್ ಚಾಲೀಸ್, ಹಾಗೆ ಕೃಷ್ಣನ ಮಂತ್ರಗಳು, ಅದರ ಜೊತೆಗೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮತ್ತು ಗುರು ದಕ್ಷಿಣಾಮೂರ್ತಿಗಳ ಸ್ತೋತ್ರ, ಮಂತ್ರ, ಇದೆಲ್ಲನೂ ಕೂಡ ಪಠನೆ ಮಾಡಬೇಕು. ಎಲ್ಲನೂ ಕೂಡ 3 ಸಲ ಅಥವಾ 5 ಸಲ, 9 ಸಲ ಅಥವಾ 12 ಸಲ ಹೇಳ್ಕೊಂಡ್ರೆ ಸಾಕು.
ತುಂಬ ಸುಲಭವಾಗಿರುವಂಥ ಈ ಎಲ್ಲ ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಹೇಳ್ಕೊಳ್ಳಿ. ಹಳದಿ ಹೂವು ಮತ್ತು ತುಳಸಿಯನ್ನು ಈ ದಿನ ಇಟ್ಕೊಳ್ಳಿ. ನಿಮಗೇನಾದರೂ ಬಿಲ್ವಪತ್ರೆ ಸಿಕ್ಕಿದ್ರೆ ಅದನ್ನು ಕೂಡ ಇಟ್ಕೊಳ್ಳಿ. ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಹೇಳುವಾಗ ತುಳಸಿ ಮತ್ತು ಹಳದಿ ಹೂಗಳನ್ನು ಹಾಕ್ಕೊಳ್ಳಿ. ಗಣೇಶನ ಮಂತ್ರ ಹೇಳುವಾಗ ಗರ್ಕೆ ಮತ್ತು ಹಳದಿ ಹೂಗಳನ್ನು ಹಾಕಿ. ಹಾಗೆ ಆಂಜನೇಯ ಸ್ವಾಮಿ ಮಂತ್ರ, ಹನುಮಾನ್ ಚಾಲೀಸ್ ಹೇಳುವಾಗ ಒಂದು ಸ್ವಲ್ಪ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಹನುಮಾನ್ ಚಾಲೀಸ್ ಹೇಳಿ, ಅಥವಾ ಆಂಜನೇಯನ ಮಂತ್ರನ ಹೇಳಾದ್ಮೇಲೆ ಅದನ್ನು ಆಂಜನೇಯ ಸ್ವಾಮಿ ಹತ್ರ ಹಾಕಿ. ಆಂಜನೇಯ ಸ್ವಾಮಿ ಫೋಟೋನೂ ಇಲ್ಲ, ವಿಗ್ರಹನೂ ಇಲ್ಲ ಅಂತ ಅನ್ನೋರು ಕೃಷ್ಣನ ಮುಂದೆ ಕೂಡ ಈ ಒಂದು ತುಳಸಿ ಮತ್ತು ಅಕ್ಷತೆಯನ್ನು ಹಾಕ್ಬೋದು. ಅದೇ ರೀತಿ ಬಿಲ್ವಪತ್ರೆನ ಕೈಯಲ್ಲಿಟ್ಕೊಂಡು ದಕ್ಷಿಣಾಮೂರ್ತಿಗಳ ಮಂತ್ರ ಹೇಳಿಕೊಂಡು ಆ ಬಿಲ್ವಪತ್ರೆನ ದಕ್ಷಿಣಾಮೂರ್ತಿಗಳ ಹತ್ರ ಹಾಕಬೇಕು. ಏಕೆಂದರೆ ದಕ್ಷಿಣಾಮೂರ್ತಿಗಳು ಶಿವನ ಇನ್ನೊಂದು ರೂಪ ಆಗಿರೋದ್ರಿಂದ ದಕ್ಷಿಣಾಮೂರ್ತಿಗಳಿಗೆ ಬಿಲ್ವಪತ್ರೆ ಅಥವಾ ಹಳದಿ ಹೂಗಳಿಂದ ಪೂಜೆನ ಮಾಡಬಹುದು. ಈ ರೀತಿ ಮಂತ್ರಗಳೆಲ್ಲ ಹೇಳ್ಕೊಂಡಾದ್ಮೇಲೆ ನೈವೇದ್ಯನ ಅರ್ಪಿಸಿ ತುಪ್ಪದ ಬತ್ತಿ ಅಥವಾ ಕರ್ಪೂರನ ಹಚ್ಕೊಂಡು ಆರತಿ ಮಾಡಿ, ಮಹಾಮಂಗಳಾರತಿ ಎಲ್ಲ ಮಾಡಿ, ಆ ನಂತರ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಮಾಡಿರೋವಂಥ ಪೂಜೆಯಲ್ಲಿ ಹೇಳಿರುವಂಥ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕ್ಷಮಾಪಣಾ ಮಂತ್ರ ಹೇಳ್ಕೊಳ್ಳಿ. 11 ಪ್ರದಕ್ಷಿಣೆಯನ್ನು ಹಾಕಿ ಆ ಹೂವು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಇದಿಷ್ಟು ಮಾಡಿದ್ರೆ ಮನೆಯಲ್ಲಿ ನೀವು ಮಾಡಬೇಕಾಗಿರುವಂಥ ಪೂಜೆ ಸಂಪೂರ್ಣ ಆಗುತ್ತೆ. ಇನ್ನು ಇದನ್ನು ಉಪವಾಸ ಮಾಡೋದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನಾನು ಯಾವುದಕ್ಕೂ ಕೂಡ ಉಪವಾಸನ ಕಡ್ಡಾಯವಾಗಿ ಹೇಳೋದಿಲ್ಲ. ಯಾವುದಾದ್ರೂ ತುಂಬ ಪರ್ಟಿಕ್ಯುಲರಾಗಿ ಮಾಡುವಂಥದ್ದಿದ್ರೆ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಹಾಗಾಗಿ ಪೂಜೆ ಎಲ್ಲ ಬೇಗ ಮುಗಿಸಿ ಪೂಜೆ ಆದಮೇಲೆ ಬೇಕಾದರೆ ನೀವೇನಾದರೂ ತಿನ್ಬೋದು. ಇನ್ನು ಈ ದಿನ ತಪ್ಪದೆ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದರೆ, ಯಾವುದೇ ಗುರುಗಳ ದೇವಸ್ಥಾನಕ್ಕೆ ಕಡಲೆಕಾಳನ್ನು ತೊಗೊಂಡು ಹೋಗ್ಕೊಡಿ. 300 ಗ್ರಾಮಿಂದ ಹಿಡಿದು 3 kg ತನಕ ನೀವು ಎಷ್ಟು ಬೇಕಾದರೂ ಕೊಡಬಹುದು. ಯಥಾಶಕ್ತಿ ಈ ದಿನ ಕಡಲೆಕಾಳು ಅಂದರೆ ನಾಟಿ ಕಡಲೆಕಾಳನ್ನು ತೊಗೊಂಡು ಹೋಗಿ ಕೊಡಿ. ಅದರಲ್ಲೂ ನಿಮ್ಮ ಮನೆಗಳಲ್ಲಿ ವೃಶ್ಚಿಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿಯವರಿದ್ದರಂತೂ ತಪ್ಪದೇ ಈ ಕೆಲಸ ಮಾಡಲೇಬೇಕು. ನಿಮ್ಮ ಗುರುಬಲ ಹೆಚ್ಚಾಗಬೇಕು, ನೀವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ತಪ್ಪದೇ ಈ ಕೆಲಸ ಮಾಡಲೇಬೇಕು. ಯಾರು ಬೇಕಾದರೂ ಕೊಡ್ಬೋದು, ಆದರೆ ಪರ್ಟಿಕ್ಯುಲರಾಗಿ ಈ 3 ರಾಶಿಯವರು ನಿಮ್ಮ ಮನೆಗಳಲ್ಲಿದ್ದರೆ ಅವ್ರ ಕೈಯಿಂದ ಕೊಡಿಸಿ. ಅವರೇನಾದರೂ ಬೇರೆ ಕಡೆ ಇದ್ದಾರೆ ಅಥವಾ ಮಕ್ಕಳಿದ್ದಾರೆ ಅನ್ನೋದಾದರೆ ಅವ್ರ ಹೆಸರಲ್ಲಿ ನೀವೇ ಯಾರಾದರೂ ತೊಗೊಂಡು ಹೋಗಿ ಕೊಟ್ಟು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಅಂಥವ್ರಿಗೆ ಒಳ್ಳೆಯದಾಗಲಿ ಅಥವಾ ಅವ್ರಿಗೆ ಏನು ಸಮಸ್ಯೆಗಳಿದೆ ಬೇಕಾಗಿದೆ ಅದನ್ನು ನೀವು ಅವ್ರ ಪರವಾಗಿ ದೇವ್ರ ಹತ್ರ ಕೇಳ್ಕೊಬೋದು. ಇದಿಷ್ಟು ಆದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸಂಜೆ ಮಾತ್ರ ಮರಿಲೇಬೇಡಿ. ಯಾಕಂದರೆ ಈ ದಿನ ಸಂಜೆ ಕೂಡ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಅಂದರೆ ರಾತ್ರಿ 7 ಗಂಟೆ 10 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ಹಾಗಾಗಿ ನಿಮಗೆ ಚಂದ್ರ ಯಾವಾಗ ಕಾಣಿಸ್ತಾರೋ ಆಗ ತಪ್ಪದೆ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು. ಪ್ರತಿ ಹುಣ್ಣಿಮೆಗೂ ಈ ರೀತಿ ಮಾಡ್ತಾ ಬನ್ನಿ. ನಿಮ್ಮಲ್ಲಿರೋ ಅಂಥ ಆಲಸ್ಯ, ಆಯಾಸ ಮತ್ತು ಸೋಮಾರಿತನ ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಒಳ್ಳೆ ಪಾದರಸದ ಥರ ತುಂಬ ಚಟುವಟಿಕೆಯಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ತೀರಾ. ಚಂದ್ರ ಮನಸ್ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು ಅಂತಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾ ಬರಬೇಕು. ಪ್ರತಿದಿನ ಚಂದ್ರನ ಸ್ಮರಣೆ ಮಾಡಬೇಕು. 15 ದಿನ ಮಾತ್ರ ನಮಗೆ ಚಂದ್ರ ಕಾಣಿಸ್ತಾರೆ. ಹಾಗಾಗಿ 15 ದಿನಗಳು ಕೂಡ 5 ನಿಮಿಷ ಆದರೂ ಚಂದ್ರನ ನೋಡ್ತಾ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಪ್ರತಿ ಹುಣ್ಣಿಮೆಗೂ ಈ ರೀತಿ ಚಂದ್ರನಿಗೆ ಅರ್ಘ್ಯ ಕೊಡೋದು ಕೂಡ ತುಂಬ ಒಳ್ಳೆಯದು. ಒಂದು ಚೆಂಬಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಒಂದು 2 ಸ್ಪೂನ್ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಹೂವನ್ನು ಹಾಕ್ಕೊಂಡು ಚಂದ್ರನ ನೋಡ್ತಾ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ತಾ ಯಾವುದಾದ್ರೂ ಗಿಡದ ಮೇಲೆ ಆ ನೀರನ್ನು ಚೆಲ್ಲಬೇಕು. ರಾತ್ರಿ ಇದಿಷ್ಟು ಮಾಡಿದ್ರೆ ನಿಮ್ಮ ಹುಣ್ಣಿಮೆಯ ಪೂಜೆ ಸಂಪೂರ್ಣವಾಗಿ ಮುಗಿಯುತ್ತೆ. ಸ್ನೇಹಿತರೆ, ಸರಳವಾಗಿ ಪೂಜಾ ವಿಧಾನ ತಿಳಿಸಿದ್ದೀನಿ. ಪ್ರತಿಯೊಂದು ಮಂತ್ರಗಳನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹೋಗಿ ಬರಲಾ?